ನನ್ನೆಲ್ಲ ರೈತ ಮಿತ್ರರಿಗೆ ರೈತನ ಮಿತ್ರ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರೈತರೇ, ಇವತ್ತಿನ ವಿಡಿಯೋದಲ್ಲಿ ಕೊತ್ತಂಬರಿಯು ಹೇಗೆ ಮತ್ತು ಅದರ ಇತಿಹಾಸವನ್ನು ತಿಳ್ಕೊಂಬರೋಣ ಬನ್ನಿ ರೈತರೇ. ಕೊತ್ತಂಬರಿ ಹೆಂಗೆ ಬೆಳಿಬೇಕು ಅನ್ನೋದ ಮಾಹಿತಿಯನ್ನು ಕೊಡ್ತೇವೆ. ವಿಡಿಯೋನ ಕೊನೆಯವರೆಗೂ ನೋಡಿ ಸ್ನೇಹಿತರೆ. ಹಾಗೆ ಕೊತ್ತಂಬರಿ ಬಂದು ಸ್ನೇಹಿತರೆ, ಕೊತ್ತಂಬರಿ ಎನ್ನುವುದು ಇದು 50 ಬೋಳು ಗಿಡವಾಗಿದ್ದು 50ರಿಂದ 20 ಇಂಚ್ವರೆಗೆ ಉದ್ದವಾಗಿ ಬೆಳೀತದೆ ನೋಡ್ರಿ. ಕೊತ್ತಂಬರಿ 50ರಿಂದ 20 ಇಂಚ್ ಉದ್ದವಾಗಿ ಬೆಳೀತದೆ. ಎಲೆಗಳು ವಿವಿಧ ಆಹಾರವುಳ್ಳ ಸಸ್ಯದ ತಳದಲ್ಲಿ ವಿಶಾಲವಾದ ಚಪ್ಪಟೆಯಾಗಿ ಬಾಚಿಕೊಂಡಿರುತ್ತದೆ. ಇದು ಹೂವು ಬಿಡುವ ಹಾಗೆ ಕಾಂಡದ ಭಾಗಗಳಲ್ಲಿ ತೆಳುವಾಗಿರುತ್ತದೆ. ಹಾಗೆ ಗರಿ ಎಲ್ಲ ರೈತರಿಗೆ ಗೊತ್ತಿರ್ತದೆ ಹೆಂಗೆ ಬೆಳೆದು ಅನ್ನೋದು. ಹಾಗೆ ಇದು ರೈತರಿಗೆ ಬಂದಿದ್ದು ಯಾವಾಗ ಬಂತಿತ್ತು, ಇದ್ರ ಉತ್ಪನ್ನ ಹೆಂಗೆ ಹುಡ್ತಿ ಅನ್ನೋದು ಗೊತ್ತಿಲ್ಲರಿ. ಅದರ ಸಂಬಂಧ 14ನೇ ಶತಮಾನದಲ್ಲಿ ಕೊನೆಯಲ್ಲಿ ಪ್ರಪ್ರಥಮವಾಗಿ ಇಂಗ್ಲೀಷ್ನಲ್ಲಿ ಪ್ರಮಾಣಿಸಲ್ಪಟ್ಟ ಕೊರಿಯಾಂಡ್ರೆ, ಅಂದರೆ ಇದು ಇಂಗ್ಲೀಷ್ನಾಗ ಕೊರಿಯಾಂಡಿ ಪದದಿಂದ ಉತ್ಪತ್ತಿಯಾಗಿದೆ. ಲ್ಯಾಟಿನ್ನ ಕೊರಡೆಯಂ ಪದದಲ್ಲಿ ಉತ್ಪತ್ತಿಯಾಗಿದ್ದು. ಹಾಗೆ ಇದು ರೈತರಿಗೆ ಕೊತ್ತಂಬರಿ ಅಂದರೆ ಇದೊಂದು ಬಿಳಿಚಿ ಕಸಕ್ಕೆ ಕಬ್ಬಿಣ ಹೋಗಿದ್ರೆ ಬಿಳಿಚಿ ಕಸ ಎಳುವುದಿಲ್ಲ ಅನ್ನೋದು ಐತ್ರಿ. ಅದರ ಸಂಬಂಧ ಇದು ನೋಡು ಬರೀ ಇದರಿಂದ ಏನೇನು ಉಪಯೋಗ ಐತೆ ಅನ್ನೋದು. ಹಾಗೆ ಸಸ್ಯದ ಎಲ್ಲ ಭಾಗಗಳಲ್ಲಿ ಸೇವಿಸುವಂಥದ್ದು, ಅಂದರೆ ಆ ಗಿಡ ಏನು ಬೆಳಿತೈತ್ರಿ, ಬೆಳೆದದ್ದು ಕೊತ್ತಂಬರಿ ಎಲ್ಲ ಭಾಗ ಅಂತೂ ಮನುಷ್ಯರು ತಿನ್ಬೋದಾಗಿತ್ತು ರೀ. ಇದನ್ನು ತಿನ್ನೋದು ಐತ್ರಿ. ಹಾಗೆ ಅಡುಗೆ ಅಲ್ಲದೆ ಮತ್ತು ಇದನ್ನು ಏನು ಮಾಡ್ತಾರೆ ಅಂದರೆ ಒಣಗಿದ ಬೀಜ, ಅಂದ್ರೆ ಇದನ್ನ ಬೀಜ ಏನು ಮಾಡ್ಬೋದು, ಹೊಳೆ ಬೀಜ ಮಾಡ್ಕೊಂಡು ನಮಗೆ ಕಬ್ಬಿಣ ಅದು ಯಾಕೆ ಬರುವಂಗ ಐತ್ರಿ ಇದು. ಅಂದರೆ ಇದನ್ನು ನಾವು ರೈತರನ್ನ ಬೀಜ ತಯಾರು ಮಾಡ್ಕೋದು ಐತ್ರಿ. ಇದು ಕೊತ್ತಂಬರಿ ಅನ್ನೋದು ನಾವು ತಯಾರು ಮಾಡಿ ನಮ್ಮ ಹೊಲದಾಗ ನಾವು ಒಗಿಬೋದು ರೀ. ನೋಡ್ಬೋದು, ಇದು ಭಾರತದಲ್ಲಿ ಇದನ್ನ ಏನ ಧನಿಯಾ ಎಂದು ಕರೆಯುತ್ತಾರೆ. ಅಂದ್ರೆ ಕೊತ್ತಂಬರಿ ಬೀಜ ಏನು ಧನಿಯಾ ಅಂತ ಕರೀತಾರೆ ರೈತರಿಗೆ ಹೇಳ್ಬೇಕಾದ್ರೆ. ಇದನ್ನು ಸೇವನೆ ಮಾಡೋದ್ರಿಂದ ಎಲ್ಲ ಜಡ್ಡುಗಳು ಕಡಿಮೆ ಆಗ್ತಾವ್ರಿ. ಇದನ್ನ ಏನಕತಿ ಒಣಗಿದ ಮ್ಯಾಲ ಪುಡಿ ಮಾಡಿ ಸಹ ಇಟ್ಕೋತಾರೆ. ಕೊತ್ತಂಬರಿದು ಒಣಗಿದ ಮ್ಯಾಲ ಪುಡಿ ಮಾಡಿ ಇಟ್ಕೊಂಡ್ರು ನಡೆಯುವಂಥದ್ದು ಐತ್ರಿ ಇದು ಕೊತ್ತಂಬರಿ ಅನ್ನೋದು. ಇದು ಕೊತ್ತಂಬರಿ ಬೇರೆ ಏನಿರತ್ರಿ, ಎಲೆಗಳಲ್ಲಿ ಗಾಢವಾದ ತೀಕ್ಷ್ಣವಾದ ಸುವಾಸನೆಯನ್ನು ಹೊಂದಿರ್ತೈತ್ರಿ. ಇದು ಎಲೆಗಳಲ್ಲಿ ಸುವಾಸನೆಯನ್ನು ಹೊಂದಿರ್ತೈತೆ, ಅಂದ್ರೆ ಘಮ ಘಮ ನಾರ್ತೈತ್ರಿ ಕೊತ್ತಂಬರಿ. ಅದಕ್ಕೆ ಇದು ಕೊತ್ತಂಬರಿ ಇತಿಹಾಸ ನೋಡ್ಬೋದು. ಇದು ಬಹಳ ವರ್ಷದ ಹಿಂದಿನ ಇತಿಹಾಸ ಐತಿ ನೋಡ್ರಿ. ಇದಕ್ಕೆ ಕೊತ್ತಂಬರಿಗೆ ಬಹಳ ವರ್ಷದ ಹಿಂದಿನ ಇತಿಹಾಸ ಇದೆ. ಕೊತ್ತಂಬರಿ ಅನ್ನೋದು ನಿಖರವಾಗಿ ಬೆಳೆಯುತ್ತದೆ, ಅಂದರೆ ಇದು ಬೆಳವಣಿಗೆಯಲ್ಲಿ ಅಂದರೆ ಇದನ್ನು ತಿನ್ನುವಂಥ ಮಾಹಿತಿ ಐತೆ ಅನ್ನುವಂಥದ್ದು ಇಸ್ರೇಲ್ನಾಗ ಪ್ರಪ್ರಥಮವಾಗಿ ಪತ್ತೆಯಾಗಿದೆ ಕೊತ್ತಂಬರಿ. ಈ ಕೊತ್ತಂಬರಿ ಆಮೇಲೆ ನಮ್ಮ ನೆಕ್ಸ್ಟ್ ಭಾರತ ದೇಶದಲ್ಲಿ ಬ್ರಿಟಿಷರ ಆಳ್ವಿಕೆಯಲ್ಲಿ ಬಂದಿದ್ದು. ಇದು ಆರೋಗ್ಯಕ್ಕೆ ಏನೇನು ಅಂದ್ರೆ ವೈದ್ಯಕೀಯ ಬಳಕೆಗೂ ಮಾಡ್ತಾರೆ. ಅಂದ್ರೆ ಇನ್ನು ಗುಳಿಗೆ ಔಷಧ ತಯಾರಾಗಕ್ಕೂ ಕೊತ್ತಂಬರಿ ಹೊಕ್ಕತ್ರಿ ಹೇಳ್ಬೇಕಾರೆ. ಈ ಕೊತ್ತಂಬರಿಯಲ್ಲಿ ಹೈಬ್ರಿಡ್ ಹೆಂಗೆ ತಳಿಗಳದಾವಲ್ಲ ರೀ, ಆ ರೀತಿ ಐತಿ ನೋಡ್ರಿ ಇದು ಕೊತ್ತಂಬರಿ. ಸಾಂಪ್ರದಾಯಿಕ ಭಾರತೀಯಲ್ಲಿ ಔಷಧಿಯಾಗಿ ಇದನ್ನ ಸಮ ಪ್ರಮಾಣದಲ್ಲಿ ಕೊತ್ತಂಬರಿಯನ್ನು ಜೀರಿಗೆ ಕುದಿಸುವ ಮೂಲಕ ಅದರಲ್ಲಿ ಜೀರಿಗೆ ಮತ್ತು ಇದನ್ನು ಕೂಡಿಸಿ ಇದನ್ನು ಮೂರ್ತವರ್ಧಕೆಯಾಗಿ ಬಳಸ್ತಾರ್ರಿ. ಅಂದ್ರೆ ಇದನ್ನ ಮನುಷ್ಯನಾಗ ಜೀರ್ಣಕ್ರಿಯೆ ಆಗ್ತಿರಿ ಇಲ್ಲ ಅಂದ್ರೆ ನಮ್ಮ ಹೊಟ್ಟೆ ತಿಂದು ತಿರುಗ್ಲಿಕ್ಕೆ ಏನು ಮಾಡ್ತಾರಂದ್ರೆ ಕೊತ್ತಂಬರಿ ಜೀರಿಗೆ ಎರಡು ಐತ್ಲೆ ತಣ್ಣಗೆ ಮಾಡಿ ಅಂದ್ರೆ ಒಂದು ನೀರಾಗ ಕಾಸಿ ಕುಡಿತಾರೆ ಇದನ್ನು. ಹಾಗೆ ಮಧುಮೇಹ ಅಂದ್ರೆ ಶುಗರ್ ಕಾಯಿಲೆ ಕೂಡ ಇದ್ದರೆ ಕೊತ್ತಂಬರಿಯನ್ನು ಹೆಚ್ಚಾಗಿ ಬಳಸ್ಬೇಕ್ರಿ ರೈತರೇ. ಮತ್ತು ಇನ್ಸುಲಿನ್ಸ್ ಕಡಿಮೆ ಇದ್ರೆ, ನಮ್ಮ ದೇಹದಲ್ಲಿ ಇನ್ಸುಲಿನ್ಸ್ ಕಡಿಮೆ ಇದ್ರೆ ಕೊತ್ತಂಬರಿ ಬಳಕೆ ಮಾಡ್ತಾರ್ರಿ. ಹಾಗೆ ಇದನ್ನು ಎಲ್ಲದಕ್ಕೂ ಮನುಷ್ಯ ಅಂದು ಏನೇನು ಐತ್ಲ ಜ್ಯೂಸ್ ಸಹ ಮಾಡಿ ಕುಡಿತಾರೆ. ಕೊತ್ತಂಬರಿ ಜ್ಯೂಸ್ ಸಹ ಮಾಡಿ ಕುಡಿಯುತ್ತಾರೆ. ಅಲರ್ಜಿ ಅಂಥವು ಇದ್ದುವರ ಅಂತರೂ ಇದನ್ನು ಕೊತ್ತಂಬರಿ ಭಾಳ ತಿನ್ಬೇಕು ನೋಡ್ರಿ ರೈತರಿಗೆ ಹೇಳ್ಬೇಕಾದ್ರೆ. ಅಲರ್ಜಿ ಅದು ಇದ್ದುವರ ಕೊತ್ತಂಬರಿ ಭಾಳ ತಿನ್ಬೇಕ್ರಿ. ಅಂದರೆ ಜೀರ್ಣಕ್ರಿಯೆ ಯಾಕೈತಿ, ಒಂದು ಮಧುಮೇಹ ಮತ್ತು ಎಲ್ಲ ಥರದ ಉಪಯೋಗಕ್ಕೆ ಐತಿ ನೋಡ್ರಿ ಕೊತ್ತಂಬರಿ ಅನ್ನೋದು. ಅದಕ್ಕೆ ಈ ವಿಡಿಯೋದಲ್ಲಿ ಹೇಳಿದ್ದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಚಾಪ್ಟರನ್ನು ತೊಗೊಂಬರ್ತೀನಿ ರೈತರೇ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ರೈತರೇ.